ಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘಟನೆಯಿಂದ ಸುಮಾರು 6 ತಿಂಗಳ ಹಿಂದಿಂದ ನಾವು ನಮ್ಮ ಸಮುದಾಯದ ಬೇಡಿಕೆ ಏನಂದ್ರೆ ಸುಮಾರು 2007 ಮತ್ತು 8ನೇ ಸಾಲಿನಲ್ಲಿ ನಿಟ್ಟೂರು ಗ್ರಾಮ ಪಂಚಾಯತಿ ಒಳಪಡುವ ಪ್ರಭುನಗರದಲ್ಲಿ 60-40 ಆಸ್ತಿ ನಂಬರ್ 510 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ನಮ್ಮ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಸಲುವಾಗಿ ನೀಡಿರುತ್ತಾರೆ. ಆದರೆ ಸದರಿ ಈ ವಿಚಾರ ಬಗ್ಗೆ 17 ವರ್ಷಗಳಿಂದ ನಮ್ಮ ಯಾವುದೇ ಸಮುದಾಯದ ನಾಯಕರಿಗಾಗಲಿ ಯುವಕರಿಗಾಗಲಿ ಮತ್ತೊಬ್ಬರಿಗೂ ಆಗಲಿ ಯಾರಿಗೂ ಗೊತ್ತಿಲ್ಲ. ಈ ವಿಚಾರ ನಾವು ತಿಳಿದು ಕೆಲವೊಂದು ಮಾಹಿತಿ ಹಕ್ಕಿನಲ್ಲಿ ನಾವು ಬಳಸಿದಾಗ ನಮ್ಮ ಸಮಾಜಕ್ಕೆ ನೀಡಿದಂಥ ಎಲ್ಲ ದಾಖಲಾತಿಗಳು ನಮಗೆ ಸಿಕ್ಕಿದಾವ. ಆದರೆ ಸಮಾಜದ ಕೆಲವೊಂದು ಧೋರಣೆಗಳು ಏನಂದ್ರೆ ಇನ್ನುಳಿದ ಸಮಾಜದಾಗ ಎಲ್ಲ ಸಮಾಜಗಳು ಗವಳಿ ಲಿಂಗಾಯತ್ ಮತ್ತು ಇನ್ನುಳಿದ ST ಸಮುದಾಯ ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ಖುಲ್ಲಾ ಜಾಗ ಇದೆ. ಆದರೆ ನಮ್ಮ ಸಮುದಾಯ ಭವನ ನಿರ್ಮಾಣ ಮಾಡಲು ಖುಲ್ಲಾ ಜಾಗ ಇಲ್ಲ. ಇದರ ಬಗ್ಗೆ ಸಾಕಷ್ಟು ದಿನಗಳಿಂದ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ ಸಂಘಟನೆಯಿಂದ ಹೋರಾಟ ಮನವಿ ಸಾಕಷ್ಟು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ DCRE ಎಲ್ಲ ಇಲಾಖೆಗಳಿಗೆ ನಾವು ಕೊಟ್ಟರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೋವುಗಳನ್ನ ಕೇಳೋರಿಲ್ಲ. ಆದ್ರಿಂದ ಇವತ್ತು ಸರ್ಕಾರ SC STಗಳ ವಿಚಾರ ಬಂದಾಗ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ SC STಗಳಿಗೆ ಮೋಸ ಆಗ್ತಾ ಇದೆ. ಇದರಿಂದ ನಮ್ಮ ಸಮುದಾಯ ಭವನ ನಿರ್ಮಾಣ ಮಾಡಬೇಕು. ಮತ್ತು ಕೆಲವು ಪ್ರಮುಖ ಬೇಡಿಕೆಗಳು ಅದಾವ. ನಮ್ಮ ಆಸ್ತಿ ನಂಬರ್ 510 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖುಲ್ಲಾ ಜಾಗ ಮೊದಲು ನೀಡಬೇಕು. 510/1 ಧರ್ಮರಾಜ್ ದೇವಸ್ಥಾನ ಅದು ಯಾರೋ 2 ಚೆಕ್ ಬಂದು ಹಾಕಿಕೊಟ್ಟವರು ಪ್ರಹ್ಲಾದ್ ಗುಂಡಪಿಕರ್ ಅವರ ಮೇಲೆ ತನಿಖೆ ನಡೆಸಬೇಕು. ಮತ್ತು ಪರಿಶಿಷ್ಟ ಜಾತಿ ಸ್ಮಶಾನ ಭೂಮಿಗೆ ಹೋಗುವ ದಾರಿ ಕೆಲವು ಒತ್ತುವರಿಗಳಾಗಿದ್ದಾವೆ, ಆ ಒತ್ತುವರಿನ ತೆರವುಗೊಳಿಸಬೇಕು. ಮತ್ತು ಮಾದರಗಲ್ಲಿಯ ಬಾವಿ ಮೇಲೆ ಅನಧಿಕೃತ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರು. ಆ ವಿಚಾರವಾಗಿ ಕರ್ನಾಟಕ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಮಾನ್ಯ ES ಸಾಹೇಬರು ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಬರೀ ಒಂದು ಲೆಟರ್ ಬರೆದ್ರೆ ಆಗಲ್ಲ. ಯಾವುದೇ ಗ್ರಾಮ ಪಂಚಾಯತಿಯಿಂದ ತೆರವುಗೊಳಿಸುವಂತ ಕೆಲಸಗಳು ನಡೀತಾ ಇಲ್ಲ. ಮತ್ತು ಅದೇ ರೀತಿ ಆಸ್ತಿ ನಂಬರ್ 510/1 ಏನು ಗ್ರಾಮ ಪಂಚಾಯತ್ ದಫ್ತರ್ನಲ್ಲಿ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಎಲ್ಲಾ ದಾಖಲಾತಿಗಳು ನಮ್ಮಲ್ಲಿವೆ. ತಮ್ಮ ವಾಹಿನಿಗಳ ಮೂಲಕ ನಮ್ಮ ಸಮುದಾಯದ ಜನರಿಗೆ ಎಲ್ರಿಗೂ ನ್ಯಾಯ ಒದಗಿಸಿಕೊಡಬೇಕಂತ ತಮ್ಮ ಮಾಧ್ಯಮ ಮೂಲಕ